ನಮಸ್ಕಾರ, ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ನಾನಿವತ್ತು ಸ್ಕಿನ್ ಕೇರ್ ರೂಟೀನ್ ಮಾಡ್ಕೊಳ್ತಾ ಇದ್ದೆ. ನಾಳೆ ಒಂದು ಫಂಕ್ಷನ್ ಇತ್ತು, ಪಾರ್ಲರಿಗೆ ಹೋಗೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾವು ಮನೇಲಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮುಖ ಕೂಡ ವಾಶ್ ಮಾಡ್ಕೊಂಡಿಲ್ಲ. ಈಗ ಹೋಗಿ ಮುಖ ವಾಶ್ ಮಾಡ್ಕೊಂಡ್ಬಂದು ಸ್ಟಾರ್ಟ್ ಮಾಡ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತಂದು. ನಾನು ಮುಖನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದರೆ ಏನು ಬೇಡ. ನಾನೀಗ ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಹಸಿ ಹಾಲನ್ನ ತೊಗೊಂಡಿದ್ದೀನಿ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಸಿ ಹಾಲು, ಇದಕ್ಕೆ ಸ್ವಲ್ಪ ಕಾಟನ್ ತೊಗೊಂಡು ನೀಟಾಗಿ ಹೀಗೆ ಒತ್ತಿ ಮುಖದಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಹಸಿ ಹಾಲಿನಲ್ಲಿ ನೀಟಾಗಿ ರಿಮೂವ್ ಆಗುತ್ತೆ. ನಾನು ಈಗ ತಾನೇ ಮುಖ ತೊಳೆದಿದ್ರು ಬಟ್ ಎಷ್ಟು ಡೆಡ್ಸ್ ಬಂದಿರುತ್ತೆ ತೋರಿಸ್ತೀನಿ ತಾಳ್ರಿ. ನಾವು ನೆಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು. ನನ್ನ ನೆಕ್ ಕೂಡ ನೀಟಾಗಿ ಕ್ಲೀನ್. ಮುಖ ತೊಳ್ಕೊಂಬಂದಿದ್ರು ಎಷ್ಟು ಡೆಡ್ಸ್ ಬಂದಿದೆ ನೋಡಿ, ನಿಮಗೆ ಈಗಲೇ ಗೊತ್ತಾಗ್ತಿದೆ ಇರುತ್ತೆ. ಇದಕ್ಕೆ ನಾನೀಗ ಒಂದು ಅರ್ಧ ಟೊಮೊಟೊ, ಹಾಗೆ ಜೇನುತುಪ್ಪ, ಕಾಫಿ ಪೌಡ್ರು ಇದಿಷ್ಟು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಪುಡಿ ಹೀಗೆ ಮಾಡಿಕೊಂಡು ಜೇನುತುಪ್ಪನ ಅದ್ರ ಮೇಲೆ ಹೀಗೆ ತಗೊಳ್ತಾ ಇದ್ದೀನಿ. ಇದನ್ನು ಹೀಗೆ ಸ್ಕ್ರಬ್ ಮಾಡ್ಕೋಬೇಕು. ಮತ್ತೆ ಇದು ಸ್ಕ್ರಬ್ ಮಾಡ್ಕೊಂತ ಬರಬೇಕು. ಇದನ್ನು ಒಂದು 5 ನಿಮಿಷ ಬಿಟ್ಟರೆ ಸಾಕು. ಸ್ವಲ್ಪ ಡ್ರೈ ಆಗಿದೆ ನೋಡಿ, ಇದೆಲ್ಲ ಡ್ರೈ ಆಗ್ತಿದೆ. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ವಾಶ್ ಮಾಡ್ಕೊಂಬಂದಿದ್ದೀನಿ. 2 ಸ್ಪೂನಷ್ಟು ಸ್ವಲ್ಪ ಮೊಸರು, ಆಲೂಗೆಡ್ಡೆ ತುರಿದು ಜ್ಯೂಸ್ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಹಾಕ್ಕೊಂಡು ನಮಗೆ ಎಷ್ಟು ಇದು ಸ್ವಲ್ಪ ಹನಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ರಬ್ಬರಾಗಿ ಯೂಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ಈ ರೀತಿ ಪ್ಯಾಕ್ ಹಾಕ್ಕೊಳ್ಬೇಕು. ಆಲೂಗೆಡ್ಡೆ ಜ್ಯೂಸ್ ಹಾಕೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಟ್ಯಾನ್ ಇದ್ದರೆ ಟ್ಯಾನ್ ರಿಮೂವರ್ ಆಗುತ್ತೆ. ಡಾಟ್ ಸರ್ಕಲ್ ಇದ್ದರೆ ಡಾಟ್ ಸರ್ಕಲ್ ಕೂಡ ಹೋಗುತ್ತೆ. ಹಾಗಾಗಿ ಆಲೂಗೆಡ್ಡೆ ಜ್ಯೂಸನ್ನ ಹಾಕ್ಕೊಳ್ತೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಮಾಯ್ಶ್ಚರೈಸರ್ ಕೊಡುತ್ತೆ. ಅಕ್ಕಿ ಹಿಟ್ಟು ಕೂಡ ಅಷ್ಟೇ ನಮ್ಮ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದಿಷ್ಟು ಯೂಸ್ ಮಾಡ್ಕೊಳ್ತಿದ್ದೀನಿ. ಹಚ್ಕೊಳ್ಬೇಕಾದ್ರೆ ಸ್ವಲ್ಪ ಹೀಗೆ ಮೂಗತ್ತ ಎಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಜಸ್ಟ್ ಹೀಗೆ ಚೂರು ರಬ್ ಮಾಡ್ಕೊಳ್ರಿ ಕೈಯಲ್ಲಿನೇ. ಹೀಗೆ ತುಟಿ ಹತ್ರ ಈಗ ಸೈಡು ಹೇರ್ ಇದ್ರೂ ಕೂಡ ರಿಮೂವರ್ ಆಗುತ್ತೆ ಇಲ್ಲಿತ್ತು ಅಂದರೆ. ಹಾಗೆ ಇಲ್ಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಇದು ಕೂಡ ಅಷ್ಟೇ. ಹಾಗಾಗಿ ತುಟಿದು ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ, ಅದಕ್ಕಾಗಿ ನಾನು ತುಟಿನೂ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡೆ. ನೀವು ಕೂಡ ಮಾಡ್ಕೋಬೋದು. ನೀಟಾಗಿ ಪ್ಯಾಕ್ ಥರ ಮಾಡ್ಕೊಳ್ತಾ ಇದ್ದೀನಿ. ತೆಳ್ಳಗೆ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಜಲ್ದಿ ಒಣಗುತ್ತೆ. ತುಂಬ ದಪ್ಪನಾಗಿ ಹಾಕೊಂಡ್ಬಿಡ್ತು ಅಂದರೆ ಅದು ಜಲ್ದಿ ಸ್ಕಿನ್ ಮೇಲೆ ಅದು ಕೂರೋದಿಲ್ಲ. ಹಾಗಾಗಿ ನಾನು ತುಂಬ ತೆಳ್ಳನೆ ಲೇಯರಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ತುಂಬಾ ತೆಳ್ಳನೆ ಲೇಯರಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಂದು 5-10 ನಿಮಿಷ ಒಣಗಿದ್ರೆ ಸಾಕು. ಆಮೇಲೆ ನೀಟಾಗಿ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡು ವಾಶ್ ಮಾಡ್ಕೊಬೇಕು. ಒಂದು 5-10 ನಿಮಿಷ ಬಿಟ್ಟು ನಿಮ್ಗೆ ಸಿಗ್ತೀನಿ ನಾನು. ಈಗ ನೋಡಿ ಸ್ವಲ್ಪ ಡ್ರೈ ಆಗ್ತಾಯಿದೆ. ನಾನು ಇವಾಗ ಸ್ವಲ್ಪ ಕೈನ ಹಸಿ ಮಾಡಿಕೊಂಡು ಹೀಗೆ ಸರ್ಕಲಲ್ಲಿ ವಾಶ್ ಹೀಗೆ 5 ನಿಮಿಷ 1 ಸೆಕೆಂಡ್ ಹಿಂಗೆ ಸ್ವಲ್ಪ ಹೀಗೆ ಸ್ಕ್ರಬ್ ಮಾಡ್ಕೊಂಡು ಮುಖ ವಾಶ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನು ಮುಖ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನನ್ನ ಮುಖ ಹೇಗಾಗಿದೆ ಅಂತಂದು. ನೋಡಿರಿ, ನಾನು ಜಸ್ಟು ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅಥವಾ ಫೇಸ್ ವಾಶ್ ಆಗಲಿ ಏನೂ ಹಾಕಬಾರ್ದು. ಹಾಗೆ ನೀರಲ್ಲಿ ತಣ್ಣೀರಲ್ಲಿ ಹಾಕು. ಈಗ ನನ್ನ ಸ್ಕಿನ್ ನೋಡಿರಿ ಎಷ್ಟು ಗ್ಲೋ ಬಂದಿದೆ. ತುಂಬ ಚೆನ್ನಾಗಾಗಿದೆ ನನ್ನ ಸ್ಕಿನ್ನು. ಈಗ ಈ ಥರ ರೋಸ್ ವಾಟರ್ ಇರುತ್ತಲ್ಲ,
ಜಸ್ಟ್ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ. ಇಟ್ಕೊಂಡು ನಿಮ್ಮ ಹತ್ರ ಯಾವುದು ಮಾಯ್ಶ್ಚರೈಸರ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರೋದು ಸರಿ ಈ ಥರ ರೋಸ್ ವಾಟರ್ ನೀಟಾಗಿ ಅಬ್ಸರ್ವ್ ಆದಮೇಲೆ ನಾನು ಸ್ವಲ್ಪ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ. ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಆಯಿತು. ನೆಕ್ಸ್ಟ್ ಏನೇನಿಲ್ಲ, ನೆಕ್ಸ್ಟ್ ನಾಳೆಯಿಂದ ಸೋಪ್ ಹಾಕ್ಕೊಂಡ್ರು ಯೂಸ್ ಆಗುತ್ತೆ. ಇದು ಇವತ್ತಿನ ನಂದು ಬ್ಯೂಟಿ ಬ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.